ಸಿಬಿಐ ತನಿಖೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಆದೇಶಿಸಿದ ನಂತರ ಈಗ ಸಿಐಡಿ ತನಿಖೆ ಚುರುಕಾಗಿದೆ. ಈ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸಿಐಡಿ ಅಧಿಕಾರಿಗಳು 29 ಆರೋಪಿಗಳಿಗೆ ನೋಟಿಸ್ ಕೊಡೋದಕ್ಕಿದ್ದಾರೆ. ಶೀಘ್ರದಲ್ಲೇ ನೋಟಿಸ್ ನೀಡಿ ವಿಚಾರಣೆ ನಡೆಸೋದಕ್ಕೆ ಸಿಐಡಿ ಟೀಮ್ ಸಿದ್ಧತೆ ಮಾಡಿಕೊಂಡಿದೆ. ದೂರುದಾರ ಮಂಜುನಾಥ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದೆ ಸಿಐಡಿ ಟೀಮ್. ಆಡಿಯೋ ಸೇರಿ ಕೆಲ ದಾಖಲೆಗಳನ್ನು ಮಂಜುನಾಥ್ ಅವರು ಕೊಟ್ಟಿದ್ದಾರೆ ಸಿಐಡಿಗೆ. 29 ಮಂದಿ ಅಭ್ಯರ್ಥಿಗಳಿಗೂ ಈ ಪಶು ವೈದ್ಯರ ನೇಮಕ ಪ್ರಕ್ರಿಯೆಯಲ್ಲಿ ಅಕ್ರಮ ಏನಾಗಿದೆ, ಅದರಲ್ಲಿ 29 ಸಸ್ಪೆಕ್ಟೆಡ್ ಕೇಸು, ಅಂದ್ರೆ ಅನುಮಾನ ಇರುವಂತ ಅಭ್ಯರ್ಥಿಗಳು, ಅವರಿಗೆ ನೋಟಿಸ್ ಕೊಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. OMR ಶೀಟ್ನ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಈ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 29 ಮಂದಿ ಅಭ್ಯರ್ಥಿಗಳು ಅವರು ಪಡೆದಿರುವಂತ ಅಂಕದ ಬಗ್ಗೆ ಅನುಮಾನ ಇದೆ. ಆ ಅನುಮಾನದ ಆಧಾರದ ಮೇಲೆ ದೂರು ದಾಖಲಾಗಿರೋದು. ಈಗ ಆ ಅಭ್ಯರ್ಥಿಗಳಿಗೆ ನೋಟಿಸ್ ಕೊಡೋದಕ್ಕೆ ಸಿಐಡಿ ಮುಂದಾಗಿದೆ. ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಸರ್. ನೋಡಿ ಸರ್, ಎಷ್ಟಾಗೋ ಸರ್? ಅವರೆಲ್ಲ ಬಹಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ಹಾಂ ಸರ್. ನೋಡೋಣ, ಒಂದ್ 80 ತನಕ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಹಾಂ ಸರ್. ಸ್ವಲ್ಪ ಕಡಿಮೆ ಆಗಲ್ಲ ಸರ್? ಸರ್ 70 ಸರ್. ಅವ್ರು ಓಕೆ ಅಂದ್ರೆ ನಂದೇನ್ ತೊಂದ್ರೆ ಇಲ್ಲ ಸರ್. ಹಾಂ ಸರ್. ಅವ್ರ ಆಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.